ಯಮುನೆಯ ಆರ್ಭಟಕ್ಕೆ ದೆಹಲಿಯ ಜನ ಭಯಭೀತರಾಗಿದ್ದಾರೆ. ಅಪಾಯದ ಮಟ್ಟದ ಮೇಲೆಯೇ ಮುನ್ಸೂಚನೆ ಹರಿತಾ ಇದ್ದು ಆತಂಕದಲ್ಲೇ ಜನರು ಕಾಲ ಕಳೆಯುವಂತಹ ಪರಿಸ್ಥಿತಿ ಇದೆ. ದೆಹಲಿಯ ಜನರ ಆತಂಕ ಹೆಚ್ಚಿಸುವಂತಹ ಪಾಯಿಂಟ್ನಿಂದ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ವಾಕ್ಥ್ರೂ ನೋಡೋಣ ಬನ್ನಿ. ನಾವು ಈಗ ಪ್ರಸ್ತುತ ದೆಹಲಿಯ ಐರನ್ ಬ್ರಿಡ್ಜ್ ಬಳಿ ಇದ್ದೇವೆ. ಇದನ್ನು ಲೋಹ ಪೂಲ್ ಅಂತಲೂ ಕೂಡ ಕರೀತಾರೆ. ಇದು ಜನರ ಆತಂಕವನ್ನು ಹೆಚ್ಚು ಮಾಡುವಂತಹ ಹಾಗೂ ಕಡಿಮೆ ಮಾಡುವಂತಹ, ದೆಹಲಿಗರ ಆತಂಕವನ್ನು ಕಡಿಮೆ ಮಾಡುವಂತಹ ಒಂದು ನೀರಿನ ಮಟ್ಟ ಇಲ್ಲಿ ಅಳೆಯುವಂತಹದ್ದು ಇಲ್ಲಿ ನಡೆಯುತ್ತೆ. ನೋಡ್ಬೋದು ನೀರಿನ ಮಟ್ಟ ಎಷ್ಟಿದೆ. ದೆಹಲಿಗರು ಅಂದರೆ ಯಮುನೆಯ ಕಿನಾರೆಯಲ್ಲಿ ವಾಸ ಮಾಡುವಂತಹ ದೆಹಲಿಗರು ಇವತ್ತು ರಾತ್ರಿ ಆರಾಮಾಗಿ ಮಲಗ್ಬೋದಾ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳುತ್ತೆ. ಯಾಕಂದರೆ 207-8 ತನಕವೂ ಕೂಡ ಬಂದಿದ್ದನ್ನು ನಾವು ನೋಡಿದ್ವಿ. ಅಂದರೆ ಮೊನ್ನೆ ಪೂರ್ತಿಯಾಗಿ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ನೀವು ನೋಡ್ತಾ ಇದ್ರಿ. ಎಲ್ಲ ಅಂದರೆ ಆ ಸ್ಟೀಲ್ ಬ್ರಿಡ್ಜ್ ಏನಿದೆ ಅದಕ್ಕೆ ತಾಕಿಕೊಂಡು ಬರ್ತಾ ಇತ್ತು. ಇವತ್ತು ಒಂದು ಸ್ವಲ್ಪ ಪ್ರವಾಹ ಕಡಿಮೆ ಆಗಿದೆ ಅನ್ನುವಂಥದ್ದು ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹೆಚ್ಚು ಕಡಿಮೆ 1 ಮೀಟರ್ ಕಡಿಮೆ ಆಗಿದೆ ಅನ್ನುವಂಥದ್ದು. ಅಂದರೆ ಇನ್ನು ಮುಂದೆ ಓಕೆ ಅನ್ನುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಇದೇ ಮಟ್ಟದಲ್ಲಿ ನೀರು ಹರಿದು ಬರ್ತಾ ಇದೆ. ಯತ್ನಿಕುಂಡ್ ಬ್ಯಾರೇಜಿಂದ ಇರ್ಬೋದು, ವಜೀರಾಬಾದ್ ಬ್ಯಾರೇಜಿಂದ ಇರ್ಬೋದು, ಹರಿಯಾಣದಿಂದ ಬರ್ತಾ ಇರುವಂಥ ನೀರು ಇದು ಪೂರ್ತಿಯಾಗಿ ನಿಮಗೆ ಎಲ್ಲಿ ಮಥುರಾ, ಆಗ್ರಾ ಹಾಗೆ ಪ್ರಯಾಗ್ರಾಜಲ್ಲಿ ಒಂದು ಸಂಗಮವಾಗುವಂತಹ ನೀರಿದು, ಯಮುನೆಯ ನೀರಿದು. ಸೊ ಈ ಮಟ್ಟಕ್ಕೆ ಅಂದರೆ ಇಡೀ ಉತ್ತರ ಭಾರತ ಮತ್ತು NCR ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇತ್ತು ಕಳೆದ ಸುಮಾರು 10-15 ದಿನದಿಂದ. ಅದು ಎಲ್ಲವನ್ನೂ ಕೂಡ ಎಲ್ಲ ಬ್ಯಾರೇಜ್ಗಳನ್ನು ಅಂದರೆ ದೆಹಲಿಗೆ ತಾಕಿಕೊಂಡು ಅಥವಾ ದೆಹಲಿಗೆ ಮೂಲಕ ಯಮುನೆ ಹಾದು ಹೋಗ್ತಾಳಲ್ಲ ಅಲ್ಲಿ ಕಟ್ಟಿರುವಂಥ ಎಲ್ಲ ಬ್ಯಾರೇಜ್ಗಳು ತುಂಬಿದ ಪರಿಣಾಮ ಹರಿಯಾಣ ಸರ್ಕಾರವೂ ಕೂಡ ನೀರನ್ನು ಬಿಡುಗಡೆ ಮಾಡಿತ್ತು. ಈ ಸರಿ ಅಂತೂ ಸಾಕಷ್ಟು ಜನರಿಗೆ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲವನ್ನು ಕೂಡ ಊಹೆ ಮಾಡಲಾಗಿತ್ತು. ಯಾಕಂದರೆ ಇದರ ಅಂತರ ಆ ಮಟ್ಟಕ್ಕೆ ಏರ್ತಾ ಇತ್ತು ಪ್ರತಿ ದಿನವೂ ಕೂಡ. ಈಗಲೂ ಕೂಡ ಪ್ರಸ್ತುತ 207 ಮೀಟರ್ ಓಡ್ತಾ ಅಂದರೆ ನೀರು ಹರಿತಾ ಇರುವಂಥದ್ದು ಆ ಮಟ್ಟಕ್ಕಿದೆ. ಆದರೆ ಇದು ಅಪಾಯದ ಮಟ್ಟವನ್ನು ಕೂಡ ಮೀರಿ ಈಗಲೂ ಕೂಡ ಹರಿತಾ ಇದ್ದಾಳೆ. ಆತಂಕ ಸೃಷ್ಟಿ ಆಗಬಹುದು ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಸೊ ಇಂಥ ಈ ಆತಂಕ ಇನ್ನೂ ಕೂಡ ಅಂದರೆ ಶನಿವಾರದ ತನಕವೂ ಕೂಡ ಮಳೆ ಬಿಟ್ಟು ಬಿಡದೆ ಕಾಡುತ್ತೆ ದೆಹಲಿಯನ್ನ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥ ಕಾರಣಕ್ಕೋಸ್ಕರ ಹೆಚ್ಚಾಗ್ಬೋದಾ ಕಡಿಮೆ ಆಗ್ಬೋದಾ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಲರ್ಟ್ ಕೊಟ್ಟಿರುವಂಥದ್ದು. ನಿಮಗೆ ಈ ಯಮುನೆಯ ಕಿನಾರೆಯಲ್ಲಿ ಬರುವಂತಹ ನಿವಾಸಿಗಳನ್ನ ಹೊರಗಡೆ ಕಳಿಸಿ ಅವರಿಗೆ ವಿಶೇಷವಾದಂತಹ ಒಂದು ಆಶ್ರಯ ಮನೆಗಳನ್ನು ಅಂದರೆ ಆಶ್ರಯ ಸದ್ಯಕ್ಕೆ ಕೊಡುವಂತಹ ಮನೆಗಳನ್ನು ಡೇರಾಗಳನ್ನು ಹಾಕಿ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಅವುಗಳನ್ನೂ ಕೂಡ ಅಲ್ಲಿಗೂ ಕೂಡ ನೀರು ನುಗ್ಗಿದ ಪರಿಣಾಮ ಅಲ್ಲಿಂದ ಪುನರ್ವಸತಿ ಮಾಡಿದ್ದಂಥದ್ದು ಕೂಡ ಇದು ಆರೈಕೆ ಕೇಂದ್ರಗಳಿಗೆ ಕಳಿಸಿದ್ದು ಕೂಡ ಇರುವಂಥದ್ದು. ಸೊ ಹಾಗಾಗಿ ಆತಂಕ ಹೆಚ್ಚಾಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಒಂದು ರೀತಿಯ BP ಮೀಟರ್ ನಾವೇನು ನೋಡ್ತೀವಿ ಆ ರೀತಿಯಾದಂಥ ಚಿತ್ರಣ ಪ್ರಸ್ತುತ ಯಮುನೆಯ ಕಿನಾರೆಯಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.